ಏನಂತೆ ಮೇಡಮ್? ಅಕ್ಕ ತುಂಬಾ ಕೆಲಸ ಹೇಳ್ಬಿಟ್ಟಿದ್ದಾರೆ. ಭಾಸ್ಕರ್ ಸರು, ಸುಕನ್ಯಾ ಮೇಡಮು, ಕವನಕ್ಕ ಎಲ್ಲರೂ ಆಚೆ ಹೋಗಿದ್ದಾರೆ. ನಿಮ್ಮ ಮನೇಲಿ ಇರೋದು ಬರೀ ನಾನು, ನೀವು, ನಿಮ್ಮ ಮಗು. ಬನ್ನಿ ಹೋಗೋಣ. ಏನು ಮಗು ಕರ್ಕೊಂಡು ಮನೆ ಒಳಗಡೆ ಬರೋದಾ? ಯಾಕೆ? ಅಯ್ಯೋ ಬೇಡ ಮೇಡಮ್, ಮಗು ಕರ್ಕೊಂಡು ಮನೆ ಒಳಗೆ ಹೋಗೋದು ಅದು ಸೌಂದರ್ಯ ಮೇಡಮ್ ಗೊತ್ತಾಗೋದು. ಆಮೇಲೆ ಇನ್ನೇನಿಲ್ಲ, ಸೌಂದರ್ಯ ಮೇಡಮ್ ಬೈತಾರ ಅಷ್ಟೇ. ಅಯ್ಯೋ ಸೌಂದರ್ಯ ಮೇಡಮ್ ಯಾಕೆ ಬೈತಾರೆ? ಅವ್ರಿಗೆ ಮಕ್ಳಿಲ್ಲ, ಮುದ್ದಾದ ಮಗು ನೋಡಿದ್ರೆ ಅವರು ಖುಷಿ ಪಡ್ತಾರೆ. ಬೇಡ ಮೇಡಮ್, ಕರ್ಕೊಂಡು ಹೋಗೋದು ಸರಿಯಲ್ಲ ಅನ್ಸುತ್ತೆ. ಮಗುನ ನಾನು ಇಲ್ಲೇ ಮಲಗಿಸ್ತೀನಿ, ನೀವು ಮಗು ಜೊತೆ ಇಲ್ಲೇ ಇರಿ, ನಾನು ಹೋಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ಅಯ್ಯೋ ಸೌಂದರ್ಯ ಮೇಡಮ್ಗೆ ನನ್ ಕಂಡ್ರೆ ಆಗಲ್ಲ, ಮಗುಗೆ ಯಾಕೆ ಬೈತಾರೆ? ನೀವು ತಲೆ ಕೆಡ್ಸ್ಕೊಬೇಕು, ಬನ್ನಿ. ಅಲ್ಲ ಮೇಡಮ್, ಮೇಡಮ್ ಬೇಡ ಮೇಡಮ್. ರೀ, ರಮ್ಯನ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಕಣೆ, ಪಾಪ ಆ ಹುಡುಗಿಯವ್ರ ತಂದೆ ಇತ್ತೀಚೆಗೆ ಎಷ್ಟು ತೀರ್ಕೊಂಡ್ರು. ಇರೋದವ್ರ ತಾಯಿ ಒಬ್ಬರೇ. ಆಕೆ ಅದೆಷ್ಟು ನೊಂದ್ಕೋತಿದ್ದಾಳೋ ಏನೋ. ಒಂದ್ಸಲ ನಮ್ಮ ದೀಪಗೊಂದು ಫೋನ್ ಮಾಡಿ ಆ ರಮ್ಯಾ ಏನಾದರೂ ಫೋನ್ ಮಾಡಿದ್ಲಾ ಅಂತ ತಿಳ್ಕೊ. ಆಮೇಲೆ ಅವಳು ಓಡೋಗಿರೋ ವಿಷಯ ಏನು ಹೇಳೋಕೋಬೇಡ. ಸರಿ. ಅಮ್ಮ ಹೇಗಿದೆಯಮ್ಮ? ನಾನಂತೂ ಸೂಪರ್. ನೀನು, ಪೊಲೀಸಪ್ಪ, ಅತ್ತೆ, ನೀವೆಲ್ಲರೂ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ಇದೇನು ಹೊಸದಾಗಿ ಇವತ್ತು ಅತ್ತೆ ಬಗ್ಗೆ ಮಾತಾಡ್ತಿದ್ಯಾ? ಅದಾ, ಈ ಸಲ ನಾವು ಮನೆಗೆ ಬಂದಾಗ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅದರಲ್ಲೂ ನಿಮ್ಮ ಮಳ್ಳಿಯನ ಬಗ್ಗೆ ತುಂಬ ಕಾಳಜಿ ವಹಿಸಿದ್ರಲ್ವಾ, ಅದಕ್ಕೆ. ಹೌದೌದು, ಒಂದೊಂದ್ಸಲ ಅಂಬುಜಾ ನೀನೇನ ಬೈತಾಳೆ, ನಿನ್ನ ಮೇಲೆ ಕೂಗಾಡ್ತಾಳೆ. ಅವಳಿಗೂ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ ಎಲ್ಲ ಇದೆ ಮಗಳೇ. ಮನೆಗೆ ಬಂದಾಗ ನೋಡಿದ್ನಲ್ವಾ. ಏನು ಮಾಡ್ತಾ ಇದೆಯಾ? ಮಗುನ ಸಮಾಧಾನ ಮಾಡ್ತಿದ್ದಮ್ಮ. ಮಗುನ? ಯಾರ್ದು ಮಗು? ಅದಾ, ಜಾಜಿ ಅವ್ರು ಇದ್ದಾರಲ್ವಾ, ಅವ್ರ ಅಕ್ಕನ ಮಗು. ಓ ಹೌದಾ, ಸರಿ ಸರಿ. ತಮ್ಮ ಸ್ವಾರ್ಥಕ್ಕೋಸ್ಕರ ಹೆತ್ತವ್ರ ಪ್ರೀತಿನ ಕಡೆಗಣಿಸಿ ಓಡೋ ಹೋಗೋ ಹೆಣ್ಮಕ್ಳ ಮಧ್ಯೆ ನೀನೆಲ್ಲೋ ನಿಂತಿದ್ಯಾ ತಾಯಿ. ಹಳೇದೆಲ್ಲ ಈಗ ಯಾಕೆ ಅಮ್ಮ, ಹೋಗ್ಲಿ ಬಿಡು. ಮಗಳಾಗಿ ನಾನು ನಿಂಗೋಸ್ಕರ ಇಷ್ಟು ಮಾಡದೆ ಹೋದ್ರೆ? ಹೌದು, ನೀನು ಊರಿಗೆ ಬಂದಾಗ ನಿನ್ನನ್ನು ನೋಡೋದಕ್ಕೆ ನಿನ್ನ ಸ್ನೇಹಿತೆ ರಮ್ಯಾ ಬರಲೇ ಇಲ್ವಲ್ಲ? ಅವಳಿಗೇನು ಫೋನ್ಗೇನು ಮಾಡಿದ್ಯೋ ಇಲ್ವೋ? ಇಲ್ಲ ಅಮ್ಮ, ನಾನು ಅವಳಿಗೆ ಫೋನ್ ಮಾಡಿಲ್ಲ, ಅವಳು ನಂಗೆ ಮಾಡಲಿಲ್ಲ. ಓ, ಅವಳು ಫೋನ್ ಮಾಡಿಲ್ವಾ? ಸರಿ ಮಗಳೇ, ನೀನು ಬಿಡುವಾದಾಗ ಅವಳಿಗೊಂದು ಫೋನ್ ಮಾಡು, ಮಾತಾಡ್ಸು ಆಯ್ತಾ? ಹಾಂ ಅಮ್ಮ, ಪೊಲೀಸ್ ಬಂದು ಕೊಡು. ಕೊಡ್ತೀನಿ. ಹಲೋ, ಏನ್ ಮಗ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ಪೊಲೀಸಪ್ಪ. ಮತ್ತೆ ಯಜಮಾನ್ರು ಆಫೀಸ್ಗೆ ಹೊರಟ್ರಾ? ಹಾ ಪೊಲೀಸಪ್ಪ, ಈಗ ತಾನೇ ಹೊರಟ್ರು. ನಾನೇ ಬಾಗಿಲ್ವರೆಗೂ ಹೋಗಿ ಕಲ್ತ್ಕೊಟ್ಟೆ. ಇದಲ್ವಾ ಸಂತೋಷದ ವಿಷಯ ಅಂದ್ರೆ. ಮಗ, ದೇವ್ರ ದಯೆಯಿಂದ ನಿಮ್ಮಿಬ್ಬರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಮಗ. ಆಮೇಲೆ ಅಳಿಯಂದ್ರು ಆಫೀಸಿಂದ ಬಂದ್ಮೇಲೆ ನಾನು ಕೇಳಿದೆ ಅಂತ ಹೇಳು ಮಗ. ಮೇಡಮ್, ಸ್ವಲ್ಪ ಮಗು ಆಡಿಸ್ತಿರ್ತೀರಾ? ನಾನು ಸ್ವಲ್ಪ ಅಡುಗೆ ಮನೆ ಕೆಲಸ ಮುಗಿಸ್ಕೋತೀನಿ. ಪೊಲೀಸಪ್ಪ, ನಾನು ಸ್ವಲ್ಪ ತಾದ್ಮೇಲೆ ಮಾಡ್ತೀನಿ. ಇಡ್ತೀನಿ ಮಗ. ಅಲ್ಲಿಗೆ ನಮ್ಮ ದೀಪುಗೆ ರಮ್ಯನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆಯ್ತು. ಹಾಗಾದ್ರೆ ವಿಷಯ ಹೇಗೆ ತಿಳ್ಕೊತೀರಾ? ನರಸಿಂಹಂಗೆ ಹೇಳ್ತೀನಿ ಅಂದ್ರೆ ಬೇಡ ಅಂತೀರಾ? ಅವ್ನು ಹೇಳಿದ್ರೆ ತಕ್ಷಣ ಎದುರುಗಡೆ ತಂದು ನಿಲ್ಲಿಸ್ಬಿಡ್ತಾನೇನೆ. ಆದರೂ ನೀವು ಅನ್ನಿ, ಒಂದು ಫೋನ್ ಮಾಡಿ ಹೇಳ್ತೀನಿ ಆ ಹುಡುಗಿನ ಹುಡ್ಕೊಡಪ್ಪ ಅಂತ, ತಕ್ಷಣ ಹುಡ್ಕೊಡ್ತಾನೆ. ನನಗಂತೂ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇದೆ ರೀ. ಅವನು ಒಂದು ಕೆಲಸನ ಒಪ್ಕೊಂಡ್ರೆ ಅದನ್ನ ಮುಗಿಸೋವರೆಗೂ ಬಿಡಲ್ಲ. ಯಾರದು ನಮ್ಮಣ್ಣ ಜೋರ ಕರೀತಾ ಇರೋದು?
ಜಯಮಣ ಏನಾಯ್ತು ಸೋಮಣ್ಣ? ಅಮ್ಮ ಅದೇನು ಅಂತ ಗಂಡ್ಮಗ ಅಂತ ಎತ್ಬಿಟ್ಟಿವ ಇವನ್ನ. ಎಲ್ಲ ಬೇಡವಾದದ್ದೇ ಮಾಡ್ತಾ ಇರ್ತಾನೆ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಯಾಕೆ ಸುಮ್ಮನೆ ಇರಬಾರ್ದು ಅವನು? ಇವನ್ ಅದೇನ್ ಗನಂದಾರಿ ಕೆಲಸ ಮಾಡಿದೇನಂತ ಯಾರಾದ್ರೂ ಹೇಳಿ ಪುಣ್ಯ ಕಟ್ಕೊಳ್ಳಿ. ಇನ್ನ ಏನಾಗಬೇಕು ನೋಡು, ನಮ್ ಗೀತಕ್ಕನ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಬರೀ ಗೀತಕ್ಕಂದ್ ಹೇಳ್ಬಿಟ್ಟ ನಮ್ ಕುಮಾರಣ್ಣ ಮತ್ತೆ ಅವ್ರ ಕುಟುಂಬ ಆಗಿರೋ ಅವಮಾನ ಹೇಳ್ಬೇಕಲ್ವ ನೀವು? ಬರೀ ನೀವೇ ಮಾತಾಡ್ತಾ ಇರ್ತೀರಾ ಅಥವಾ ಏನಾಯ್ತು ಏನ್ ವಿಷಯ ಅಂತ ಹೇಳ್ತೀರಾ? ಗೀತನ ಮಗಳು ರಮ್ಯಾ ಇದ್ದಾಳಲ್ಲ, ಅವಳು ಮನೆ ಬಿಟ್ಟು ಹೋಗೋದಕ್ಕೆ ನಿನ್ನ ಮಗ ನರಸಿಂಹನೇ ಸಹಾಯ ಮಾಡಿರೋದು. ಏನ್ ಹೇಳ್ತಾ ಇದ್ದೀರಾ ಸೋಮಣ್ಣ? ನನ್ನ ಮಗ ರಮ್ಯಾ ಓಡೋಗಕ್ಕೆ ಸಹಾಯ ಮಾಡಿದಾನ? ಅವನಿಗೆ ಈ ವಿಷಯನೇ ಗೊತ್ತಿರಲಿಲ್ಲ. ನಾನೇ ಫೋನ್ ಮಾಡಿ ರಮ್ಯಾ ಅಲ್ಲೋ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ ವಿಚಾರಿಸು ಅಂತ ಹೇಳಿದ್ದೀನಿ. ಅಂಥದ್ರಲ್ಲಿ ಅವನು ಹೇಗೆ ಸಹಾಯ ಮಾಡಕ್ ಸಾಧ್ಯ? ಅವನು ಸಹಾಯ ಮಾಡಿರೋದಕ್ಕೆ ಅವನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಒಂದ್ಸಲಕ್ಕ. ಇವ್ರ ಮನೆ ಹುಡುಗನ ಪ್ರೀತಿ ಮಾಡೋದು ಗೊತ್ತಾದ್ಮೇಲೆ ನಾನು ನನ್ನ ಮಗಳಿಗೆ ಬೈದು ಬುದ್ಧಿ ಹೇಳ್ದೆ. ನೋಡಿದ್ರೆ ಮನೆ ಬಿಟ್ಟು ಅವನ ಜೊತೆ ಅವಳು ಓಡೋಗಿದ್ದಾಳೆ. ಇದಕ್ಕೆಲ್ಲ ಸಹಾಯ ಮಾಡಿರೋದು ಈ ನರಸಿಂಹನೇ. ನರಸಿಂಹ, ನಾನು ನಿನ್ನ ನನ್ನ ಮಗನ ಥರ ಅಂದ್ಕೊಂಡಿದ್ದೆ. ನೀನು ಈ ರೀತಿ ಅನ್ಯಾಯ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಗಂಡಿಲ್ದಿರೋ ಮನೆಗೆ ನನ್ನ ಮಗಳೇ ದಿಕ್ಕು, ಅವಳೇ ಆಧಾರ. ಅವಳೀಗ ಮನೆ ಬಿಟ್ಟು ಹೋಗಿದ್ದಾಳೆ. ನಾನು ಏನ್ ಮಾಡ್ಲಿ? ನನ್ನ ಮಗ ಯಾವತ್ತೂ ನನ್ನ ಮಾತನ್ನು ಮೀರ್ತಿರ್ಲಿಲ್ಲ. ಇವತ್ತಿಂತ ಕೆಲಸ ಮಾಡಿದಾನೆ ಅಂತಂದ್ರೆ ಅದಕ್ಕೆ ನಿಮ್ಮ ಮಗ ನರಸಿಂಹನೇ ಕಾರಣ. ನನ್ನ ಮಗನ ತಲೆಗೆ ಬೇಡದೇ ಇರೋ ವಿಷಯಗಳನ್ನೆಲ್ಲ ತುಂಬಿಸಿ ರಮ್ಯನ್ ಜೊತೆ ಓಡೋದಂಗೆ ಮಾಡಿದಾನೆ ಈ ನರಸಿಂಹ. ನೋಡಿ, ನಿಮ್ಮಿಬ್ರು ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಅವರಿಬ್ರು ಓಡೋಗೋದಿಕ್ಕೆ ನನ್ನ ಮಗ ಹೇಗೆ ಸಹಾಯ ಮಾಡ್ತಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದನ್ನ ನಿಮ್ ಮಗನ್ನೇ ಕೇಳಕ್ಕ. ಏನಪ್ಪಾ ನರಸಿಂಹ, ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರು ಗಲ್ಡ್ಗಂಬ ತರ ಸುಮ್ಮನೆ ನಿಂತಿದ್ಯಲ್ಲ. ಅವ್ರು ಓಡೋಗೋದಕ್ಕೆ ನೀನೇ ತಾನು ಸಹಾಯ ಮಾಡಿದ್ದು. ಹೌದಾ ನರಸಿಂಹ? ಈ ರಮ್ಯ ಓಡ ಹೋಗೋದಕ್ಕೆ ಇವನೇ ಸಹಾಯ ಮಾಡಿದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ನಾನೇ ಸಾಕ್ಷಿ. ಹೌದು, ಇವ್ರ ಮಗಳು ಓಡ್ ಹೋಗಕ್ಕೆ ಸಹಾಯ ಮಾಡಿದ್ದೆ ಈ ನರಸಿಂಹ. ನಮಸ್ತೆ ಸರ್. ನಮಸ್ತೆ. ವಾವ್, ಅರವಿಂದ್ ನಿಮ್ಮ ಫೋಟೋ ಕಳಿಸಿದ್ರು. ಫೋಟೋದಲ್ಲಿರೋದಕ್ಕಿಂತ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸರ್. ಜನು ಬಾ ಜನು ಕುತ್ಕೋ. ಸರ್, ಹಾಗಾದ್ರೆ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಸಿಲ್ಲಿ ಲೇಡಿ, ನಾನಾಗದ್ನ ಬೈ ದ ವೇ ನನ್ನ ಬಗ್ಗೆ ಕೇಳಿರ್ಬೇಕಲ್ಲ ನೀವು? ಹಾ ಸರ್, ಅರವಿಂದ್ ಎಲ್ಲಾನು ಹೇಳಿದ್ದಾರೆ. ಅಂಡ್ ನೀವು ಮಾಡಿರೋ ಮೂವಿನೂ ನೋಡಿದ್ದೀನಿ. ಥ್ಯಾಂಕ್ ಯು. ಸರ್, ನಿಮ್ಮ ನೇಮ್ ಮರ್ತೋಯ್ತು. ಅವಮಾನ ಮಾಡ್ತಿದ್ದೀರಿ ಒಬ್ಬ ಡೈರೆಕ್ಟರ್ಗೆ. ಹೆಸರು ಗೊತ್ತಿಲ್ಲದೆ ಮನೆ ಕರ್ಸಿದ್ದೀರಾ ನೀವು? ಸರ್ ಸೋ ಸಾರಿ ಸರ್, ಇವಳು ಗೊತ್ತಾಗದೆ ಆ ಥರ ಹೇಳ್ಬಿಟ್ಲು. ಇದೇ ಟ್ವಿಸ್ಟು ಅರವಿಂದ್. ನನ್ನ ಹೆಸರು ಗೊತ್ತಾಗದೆ ಇರೋದಕ್ಕೆ ತಾನೇ ಅವ್ರು ನನ್ನ ಹೆಸರು ಕೇಳಿದ್ದು. ಐ ಲೈಕ್ ಯು ರೂಪ. ಸರ್,
ಐ ಮೀನ್ ಐ ಲೈಕ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಆ್ಯಕ್ಚುಲಿ ಹೀರೋಯಿನ್ ಬಗ್ಗೆ ಡೈರೆಕ್ಟರ್ ಆಗಿ ನಾನು ತಿಳ್ಕೊತಿದ್ದೆ, ಬಟ್ ಇಲ್ಲಿ ಫಾರ್ ಅ ಚೇಂಜ್ ಡೈರೆಕ್ಟರ್ ಬಗ್ಗೆ ನೀವು ತಿಳ್ಕೊತಿದ್ದೀರಾ. ರಿಯಲಿ ಐ ಅಪ್ರಿಷಿಯೇಟ್ ಯುವರ್ ಆಟಿಟ್ಯೂಡ್ ಆ್ಯಂಡ್ ಐ ಲೈಕ್ ಯು ಸೋ ಮಚ್. ಸರ್ ಓಕೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನನ್ನ ಹೆಸರು ಲೋಕೇಶ್ ಕನಕರಾಜ್ ಅಂತ. ಸೋ ನೈಸ್ ಸರ್. ಸರ್ ಕತೆ ಏನು ಅಂತ ಕೇಳ್ಬೋದಾ? ಜಾನು, ಸ್ಟೋರಿ ಬಗ್ಗೆ ಎಲ್ಲ ಕೇಳಬಾರ್ದು. ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಆ್ಯಕ್ಟ್ ಮಾಡಿ ತೋರಿಸ್ಬೇಕಷ್ಟೇ, ಅಲ್ವಾ ಸರ್? ಅರವಿಂದ್ ಅವರೇ, ಅವ್ರು ಕೇಳಿದ್ ಕರೆಕ್ಟ್ ಆಗಿದೆ. ಯಾರೇ ಆಕ್ಟ್ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟರ್ ಹತ್ರ ಸ್ಟೋರಿ ಕೇಳ್ಕೋಬೇಕ್ರಿ. ಸರ್ ಕತೆ ಕೆಲವೊಬ್ರು ಹೇಳೋದೇ ಇಲ್ವಲ್ಲ ಸರ್? ಆಕ್ಟ್ ಮಾಡಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡಿ. ಏನ್ ಸರ್ ಆಟಿಟ್ಯೂಡ್ ಅಂತ ಬೇರೆ ಯಾರನ್ನಾದ್ರೂ ಹಾಕೋಬಿಟ್ರೆ? ನೋಡ್ತೀಸ್ ಅವ್ರ ಪಾಯಿಂಟ್. ಅಲ್ಲ ಸರ್, ಎಲ್ಲರೂ ನಿಮ್ಮ ಥರನೇ ಇರಲ್ವಲ್ಲ. ಐ ಲೈಕ್ ಯು ರೂಪ. ಸರ್ ಫಸ್ಟ್ ಕತೆ ಹೇಳ್ಬಿಡಿ ಸರ್. ಕತೆ ಹೇಳಿ ಸರ್. ಎಲ್ಲರೂ ಕಣ್ಮುಚ್ಕೊಳ್ಳಿ. ಕತೆ ಹೇಳ್ಬೇಕಲ್ಲ. ಅರವಿಂದ್, ಎಲ್ರು ಕಾನ್ಸಂಟ್ರೇಷನ್ ಸ್ಟೋರಿ ಮೇಲೆ ಇರ್ಲಿ ಅಂತ ಹೇಳ್ತಿದ್ದಾರೆ. ಕಣ್ಮುಚ್ಕೋ. ಎಸ್ ಐ ಲೈಕ್ ಯು ಸಿಲ್ಲಿ ಲೇಡಿ. ಆಯ್ತು, ಮುಚ್ಕೊಳ್ಳಿ. ಹೇಳಿ ಸರ್. ಏನು ಹೇಳ್ತಾ ಇದೀಯಮ್ಮ ನೀನು? ಹೌದು, ನಿಮ್ಮ ಮಗನೇ ರಮ್ಯಾ ಅವ್ರ ಹುಡುಗನ ಜೊತೆ ಓಡ್ ಹೋಗಕ್ಕೆ ಸಹಾಯ ಮಾಡಿದ್ದು. ಅದಕ್ಕೆ ನಾನೇ ಸಾಕ್ಷಿ. ಓ, ಇವಳಿಷ್ಟೆಲ್ಲ ಡ್ರಾಮಾ ಮಾಡಿದ್ದು ನನ್ನನ್ನು ಸಿಕ್ಕಾಕ್ಸೋದಿಕ್ಕ? ನೆನ್ನೆ ನರಸಿಂಹ ರಮ್ಯನ್ ಜೊತೆ ಮಾತಾಡ್ತಿದ್ದನ್ನ ನಾನೇ ನೋಡಿ ವಿಷಯ ಏನು ಅಂತ ಕೇಳ್ದೆ. ಅದಕ್ಕೆ ಅವಳ ಲವ್ ಬಗ್ಗೆ ಎಲ್ಲಾನು ಹೇಳ್ದ. ಕೂಡ್ಲೆ ನಾನು ಅವ್ರ ಮನೆಯವ್ರಿಗೆ ತಿಳಿಸು ಅಂತ ಎಷ್ಟೇ ಹೇಳಿದ್ರು ಇಲ್ಲ, ಅವ್ರ ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಹೇಳ್ದ. ಅದಕ್ಕೆ ನಾನೇ ಜವಾಬ್ದಾರಿ ತಗೊಂಡು ಅವರಿಬ್ರಿಗೂ ಮದ್ವೆ ಮಾಡಿಸಿ ಬೆಂಗಳೂರಿಗೆ ಕಳಿಸ್ತೀನಿ ಅಂತಲೂ ಹೇಳ್ದ. ಅದ್ರ ಜೊತೆಗೆ ನನ್ನ ಡ್ಯಾಡ್ ಹೆಲ್ಪ್ನು ಕೇಳ್ದ. ಆದ್ರೆ ನಾನು ಅದಕ್ಕೆ ಒಪ್ಲಿಲ್ಲಪ್ಪ. ಅದಕ್ಕೆ ನಾನು, ನೋಡು ನರಸಿಂಹ, ಈ ಕೆಲಸ ಎಲ್ಲ ಮಾಡಬೇಡ, ಅವರಿಬ್ರು ಮನೆಯವ್ರಿಗೂ ತುಂಬಾನೇ ನೋವಾಗುತ್ತೆ, ನಮ್ಮ ಊರಿಗೂ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟೇ ಹೇಳಿದ್ರು ನನ್ನ ಮಾತೇ ಕೇಳಿಲ್ಲ. ಅದಲ್ಲದೆ ನನಗೂ ಹೆದರಿಸಿ ನನ್ನ ಕಾರಲ್ಲೇ ರಮ್ಯಾನ ಆ ಹುಡುಗ ಇರೋ ಜಾಗಕ್ಕೆ ಕರ್ಕೊಂಡು ಹೋದ. ಇದನ್ನ ನಂಬಲ್ಲ. ನನ್ನ ಮಗ ಇಂಥ ಕೆಲಸ ಮಾಡಲ್ಲ. ಅಯ್ಯೋ ಆಂಟಿ, ನಾನು ಯಾಕೆ ಸುಳ್ಳು ಹೇಳಿ? ಬೇಕಿದ್ರೆ ನರಸಿಂಹನೇ ಕೇಳಿ. ಹೇಳು ನರಸಿಂಹ, ನೀನ್ ಯಾಕೆ ಸುಮ್ಮನೆ ಇದೆಯಾ? ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ನೀನ್ ಯಾಕಪ್ಪ ಸುಮ್ಮನೆ ಇದೆಯಾ? ಆ ಹುಡುಗಿ ಪ್ರೀತಿಗೆ ನಾನೇ ಸಹಾಯ ಮಾಡಿದ್ದೆ. ಕೇಳಿಸ್ಕೊಂಡ್ರಾ? ಎಲ್ರು ಕೇಳಿಸ್ಕೊಂಡ್ರಾ? ಇವನ್ ಮಾಡಿರೋ ಗನಾಂದಾರಿ ಕೆಲಸ ಎಂತದ್ದು ಅಂತ ಗೊತ್ತಾಯ್ತಾ? ಅಲ್ಲ ನರಸಮ್ಮ, ಗೀತಮ್ಮನಿಗೆ ಮೊದಲೇ ಗಂಡ ಇಲ್ಲ, ಒಬ್ಬಳೇ ಮಗಳಿರೋದು. ಅಂಥವಳಿಗೆ ಓಡೋಗೋದಕ್ಕೆ ಸಹಾಯ ಮಾಡಿದ್ಯಲ್ಲ, ಇದು ಸರಿನಾ? ಹೌದು, ನಿನ್ ಮಗ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನೀನು ಹೇಳಿದ್ಯ ರಮಣ? ಮಾಡೋದಿನ್ನೇನು? ಅವ್ರ ಮಗನ್ನ ಕಾನೂನು ಪ್ರಕಾರ ಅವರೇ ಒಳಗ ಹಾಕಿಸ್ತಾರೆ. ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ, ನಮ್ಮೂರ್ ಪಂಚಾಯತಿ ಪ್ರಕಾರ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಟ್ಟೆ ತೀರ್ಬೇಕು. ಏನಪ್ಪ ನರಸಿಂಹ, ನಿನ್ ತಂಗಿ ಓಡೋದ್ಲು ಅಂತ ಬೇರೆಯವ್ರ ಮನೆ ಹೆಣ್ಮಕ್ಳು ಓಡೋಗೋದಕ್ಕೆ ಸಹಾಯ ಮಾಡ್ತಿಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಈ ಜನ್ಮದಲ್ಲಿ ನಿನ್ ಮಗ ಉತ್ತರ ಆಗಲ್ಲ ಜಯರಮಣ್ಣ. ಕತೆ ಶುರು ಮಾಡೋಣ? ವಾ, ಈಗ ಶುರು ಮಾಡ್ತಾ ಇದ್ದೀರಾ ಸರ್? ಹೌದು,
ನಾನೇಲೋ ಕತೆ ಹೇಳಿ ಮುಗಿಸೇ ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಸಿಲ್ಲಿ ಲೇಡಿ, ಸಿಲ್ಲಿ ಸಿಲ್ಲಿಯಾಗೆಲ್ಲ ಕಾಮಿಡಿ ಮಾಡಿಬಿಟ್ರಿ. ಸಾರಿ ಸರ್. ಇರಲಿ ಬಟ್ ಐ ಲೈಕ್ ಯು ಸೋ ಮಚ್. ತೂ ನಿನ್ ಮುಖ ಮುಚ್ಚ, ಮಾತಿಗೂ ಐ ಲೈಕ್ ಯು ಅಂತಾನೆ. ಇದುವರೆಗೂ ನನ್ನ ಗಂಡನೇ ಹಂಗೆ ಹೇಳಿಲ್ಲ, ಇವನ್ ಹೇಳಕ್ ಬಂದ್ಬಿಟ್ಟ. ನಮ್ಮ ಕತೆ ಶುರುವಾದ್ರೆ ಒಂದು ಬ್ಯೂಟಿಫುಲ್ ಹಳ್ಳಿ, ಫುಲ್ ಗ್ರೀನ್ ಇರುತ್ತೆ, ಒಂದು ದೇವಸ್ಥಾನದೊಳಗಡೆಯಿಂದ ಬ್ಯೂಟಿಫುಲ್ ಆಗಿರೋ ಒಂದು ಹುಡುಗಿ ಬರ್ತಾಳೆ. ಅವಳೇ ನಮ್ಮ ಕತೆ ಹೀರೋಯಿನ್ನು. ಅದೇ ಹಳ್ಳಿನಲ್ಲಿ ಒಬ್ಬ ಹೀರೋ ಇರ್ತಾನೆ, ಆದ್ರೆ ಅವನು ಹೀರೋ ಅಲ್ಲ. ಹಾಗಾದ್ರೆ ಅವನು ಕಾಮಿಡಿಯನಾ ಸರ್? ಅಲ್ಲ, ವೇಲನ್. ಆ ವಿಲನ್ನು ಹೀರೋಯಿನ್ನ ಲವ್ ಮಾಡಕ್ ಶುರು ಮಾಡ್ತಾನೆ. ಸರ್, ಹೀರೋಯಿನ್ ಲವ್ ಮಾಡ್ಬೇಕಾಗಿರೋದು ಹೀರೋನ್ ಅಲ್ವಾ? ರೀ ಅದೇ ರೀ, ಸ್ಟೋರಿ ಟ್ವಿಸ್ಟ್ ಇರೋದೇ ಅದು. ಕೇಳಿಸ್ಕೊಳ್ರಿ ಸುಮ್ಮನೆ. ಎಲ್ಲ ಸ್ಟೋರಿನಲ್ಲೂ ಹೀರೋಯಿನ್ ಲವ್ ಮಾಡಿದ್ರೆ, ಈ ಸ್ಟೋರಿನಲ್ಲಿ ಹೀರೋಯಿನ್ನು ವಿಲನ್ನ ಲವ್ ಮಾಡ್ತಾಳೆ. ಆಂಟಿ ವಿಲನ್. ಆ ಹೀರೋಯಿನ್ಗೆ ದೊಡ್ಡ ಸಿನಿಮಾದಲ್ಲಿ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಆಸೆ ಹುಟ್ಟಿಸ್ತಾನೆ. ಆಸೆ ಹುಟ್ಟಿಸಿ ಆ ವಿಲನ್ ಅವಳನ್ನ ಬುಟ್ಟಿಗೆ ಹಾಕೋತಾನೆ. ಅದಕ್ಕೆ ಅವಳು ಖುಷಿಯಿಂದ ಒಪ್ಕೋತಾಳೆ. ಆಮೇಲೆ ಒಂದಿನ ಯಾರಿಗೂ ಗೊತ್ತಾಗದೆ ಇರೋ ತರ ಅವಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಇವನ್ ಯಾರಿಗೂ ನನ್ನ ಸ್ಟೋರಿನ ಹೇಳ್ತಿದ್ದಾನೆ. ಎತ್ತಾಕೋ ಬಂದು ಅಣ್ಣತ್ತಿಗೆ ಮನೇಲಿ ಇರ್ಸ್ಕೊಂತಾನ? ಇಲ್ಲ, ಒಂದು ಚಿಕ್ಕ ಏರಿಯಾದಲ್ಲಿ ದೊಡ್ಡ ಮನೆ ಮಾಡ್ಕೊಂಡು ಆ ಹುಡುಗಿ ಜೊತೆ ಕಾಲ ಕಳೀತಾ ಇರ್ತಾನೆ. ಆಮೇಲೆ ಅವಳಿಗೆ ಹೀರೋಯಿನ್ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಅವಳನ್ನ ದುಬೈ ಶೇಕಿಗೆ ಮಾರ್ಬಿಡ್ತಾನೆ. ಓ ಅರವಿಂದ, ಸೇಮ್ ನಿನ್ ಕತೆ ಇದ್ದಂಗೆ ಇದೆಯಲ್ಲ. ಈ ವಿಲನ್ ರೋಲ್ನ ಯಾವುದಕ್ಕೂ ನೀನೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಆಮೇಲೆ ಹೇಳಿ ನೋಡ್ತೀನಿ. ಇನ್ನೇನು ಅವಳನ್ನ ದುಬೈಗೆ ಪಾರ್ಸಲ್ ಮಾಡಬೇಕು. ಅಷ್ಟರಲ್ಲಿ ಅವಳಿಗೆ ಗೊತ್ತಾಗತ್ತೆ ಇವನು ನನ್ನ ಪಾಲಿನ ಹೀರೋ ಅಲ್ಲ, ವಿಲನ್ ಅಂತ. ಸತ್ಯ ಗೊತ್ತಾದ್ಮೇಲೆ ಅವಳು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅವನನ್ನ ಒದ್ದು ಒಳಗಾಕಿಸ್ತಾಳೆ. ಓ, ಮುಂದೆ ರೂಪನು ಅರವಿಂದ್ಗೆ ಇದೇ ಗತಿ ಕಾಣಿಸ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಅವನ್ ತನ್ನ ಲವ್ವರ್ ಜೊತೆನೂ ಇರೋಕ್ಕಾಗದೆ, ಊರಿಗೆ ಹೋಗಕ್ಕಾಗದೆ ತುಂಬಾ ಕಷ್ಟಪಡ್ತಾಳೆ. ತುಂಬಾ ಕಷ್ಟ ಆಗತ್ತೆ ಅವಳಿಗೆ. ಅವ್ರಿವ್ರ ಕೈ ಕಾಲು ಹಿಡಿದು ದೊಡ್ಡ ಹೀರೋಯಿನ್ ಆಗ್ತಾಳೆ. ಇದೇ ಈ ಕಥೆಯ ಕ್ಲೈಮ್ಯಾಕ್ಸ್. ಹೇಗಿದೆ? ಸೂಪರ್ ಸರ್. ಚೆನ್ನಾಗಿದೆ ಸರ್. ಅಯ್ಯೋ ಮೇಡಮ್, ಪಾಪು ಇನ್ನೂ ಮಲಗಿಲ್ವಾ? ಅಷ್ಟೊಂದು ಕೆಲಸ ಇದೆ. ಏನು ಮೇಡಮ್ ಮಾಡೋದೀಗ? ನಾನು ಅವಾಗಿನ ಮಲಗಿಸೋ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಇವಳು ಮಲಗ್ತಾನೆ ಇಲ್ಲ. ಇದಕ್ಕೆ ಹೇಳಿದ್ ನಾನು ಇಲ್ಲಿ ಕರ್ಕೊಂಬರೋದು ಬೇಡ ಅಂತ. ಔಟ್ ಹೌಸಲ್ಲಿ ಆಗಿದ್ದಿದ್ರೆ ಸೀರೆ ಕಟ್ಟಿ ಜೋಲಿಲಿ ಮಲಗಿಸ್ಬೋದಿತ್ತಾ? ಹೌದಲ್ವಾ? ಮಗುನ ತೊಟ್ಲಲ್ಲಿ ಹಾಕ್ರೆ ಬೇಗ ಮಲಗ್ತಾರೆ. ಸರಿ ಬನ್ನಿ, ಔಟ್ ಹೌಸಿಗೆ ಕರ್ಕೊಂಡು ಹೋಗೋಣ. ಅಲ್ಲ ಜಾಜಿ ಅಕ್ಕ, ಔಟ್ ಹೌಸ್ಗೆ ಯಾಕೆ ಹೋಗ್ಬೇಕು? ತೊಟ್ಲು ಈ ಮನೇಲೇ ಇದೆ ಅಲ್ವಾ? ಇಲ್ಲ, ಎಲ್ಲಿ? ಸೌಂದರ್ಯ ಮೇಡಮ್ ರೂಮಲ್ಲೇ ಇದೆ ಅಲ್ವಾ? ಸೌಂದರ್ಯ ಮೇಡಮ್ ರೂಮಾ? ಅಲ್ಲಿ ಹೋಗಿ ಮಲಗಿಸ್ತೀನಿ, ಇವಳು ಬೇಗ ಮಲಗ್ಬಿಡ್ತಾಳೆ. ಅಯ್ಯೋ, ಅವ್ರು ಮಲದ್ರೆ ಬೇಡವೇ ಬೇಡ ಮೇಡಮ್. ಯಾಕೆ ಜಾಜಿ ಅಕ್ಕ? ಅವ್ರಿಗೆ ಗೊತ್ತಾದ್ರೆ ಅಷ್ಟೇ ಕತೆ. ಅಯ್ಯೋ, ಅವ್ರಿಗೆ ಗೊತ್ತಾಗೋ ಮುಂಚೆ ಮಗುನ ಕರ್ಕೊಂಡು ಔಟ್ ಹೌಸ್ಬಿಟ್ಟು ಹೋಗೋಣ. ಅವ್ರು ಈಗ ತಾನೇ ಆಚೆ ಹೋಗಿದ್ದಾರೆ, ಬರೋದು ಸಂಜೆ ಆಗುತ್ತೆ, ಮನೇಲೂ ಯಾರು ಇಲ್ಲ. ನೀವು ತಲೆ ಕೆಡ್ಸ್ಕೊಬಿಡಿ, ನಾನು ಹೋಗಿ ಮಲಗಿಸ್ಬಿಡ್ತೀನಿ. ಮೇಡಮ್ ಬೇಡ ಮೇಡಮ್.